ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ. ಇನ್ಫೋ ವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಶನಿಯ ಪರಿವರ್ತನೆಯಿಂದ ಈ ರಾಶಿಯವರಿಗೆ ಶುಭ ಫಲ ದೊರೆಯಲಿದೆ. ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಪರಿವರ್ತನೆ, ಹಾಗೆ ಯಾವ ರಾಶಿಯವರಿಗೆ ಆರ್ಥಿಕ ಲಾಭ ಉಂಟಾಗ್ತಿದೆ? 2025ರಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಯವರಿಗೆ ಶನಿ ದೇವರ ಸಂಚಾರ. ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲವನ್ನು ನೀಡ್ತಾ ಇದ್ದಾನೆ ಶನಿದೇವ ಅನ್ನೋದನ್ನ ಇಲ್ಲಿ ನೋಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಶನಿ ದೇವರು ಪ್ರತಿ ರಾಶಿಯಲ್ಲೂ 2.5 ವರ್ಷದ ಕಾಲ ಸಂಚರಿಸುತ್ತಾನೆ. ಈಗ ಕುಂಭ ರಾಶಿಯಲ್ಲಿರುವ ಶನಿ ದೇವರು 2025ರಲ್ಲಿ ಮೀನ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಈ ಪರಿವರ್ತನೆ ಮಾರ್ಚ್ 29ರಂದು ನಡೆಯಲಿದೆ. ಈ ಪರಿವರ್ತನೆಯ ಕೆಲವು ರಾಶಿಗಳಿಗೆ ಅನುಕೂಲವನ್ನು ತರಲಿದೆ, ಕೆಲವು ರಾಶಿಯವರಿಗೆ ಸಾಡೆ ಸಾತಿನ ಆರಂಭವಾಗುತ್ತದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಫಲ ದೊರೆಯುತ್ತಿದೆ ಅಂತ ಇಲ್ಲಿ ನೋಡೋಣ. ಮೊದಲಿಗೆ ನಾವು ನೋಡುವುದಾದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶನಿ ದೇವನು ಏನೆಲ್ಲ ಫಲಗಳನ್ನ ನೀಡ್ತಾ ಇದ್ದಾನೆ, ಯಾರೆಲ್ಲ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ. ಕರ್ಕಾಟಕ ರಾಶಿಗೆ ಪ್ರಗತಿಯ ವರ್ಷವಾಗಿರುತ್ತದೆ. ಶನಿ ದೇವರು ನಿಮಗೆ 5ನೇ ಮನೆಯಲ್ಲಿ ಬರುವುದರಿಂದ ಅಷ್ಟಮ ಶನಿಯಿಂದ ಉಂಟಾದ ತೊಂದರೆಗಳು ದೂರಾಗುತ್ತದೆ. ನೀವು ಕೈಗೊಳ್ಳುವ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸು ಸಿಗುತ್ತದೆ. ಜೀವನದಲ್ಲಿ ಪ್ರಗತಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಉದ್ಯೋಗವಿಲ್ಲದ ಕರ್ಕಾಟಕ ರಾಶಿಯವರಿಗೆ ಸೇರಿದವರಿಗೆ ಉತ್ತಮ ಉದ್ಯೋಗಾವಕಾಶವೂ ದೊರೆಯುತ್ತದೆ. ಕರ್ಕಾಟಕ ರಾಶಿಗೆ ಶನಿಯ ಸಂಚಾರದಿಂದ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹಾಗಾದರೆ ಮುಂದಿನ ರಾಶಿಯವರಿಗೆ ಶನಿ ದೇವ ಏನೆಲ್ಲ ಫಲಗಳನ್ನ ನೀಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ನೋಡೋಣ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದವರಿಗೆ ಶನಿ ದೇವರು ಮುಂದಿನ ವರ್ಷ 2.5 ವರ್ಷದ ಕಾಲ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ. ಎಲ್ಲ ರೀತಿಯಲ್ಲೂ ಲಾಭವನ್ನು ಉಂಟು ಮಾಡುತ್ತಾನೆ. ಕಚೇರಿಯಲ್ಲಿ ಬಡ್ತಿ, ವೇತನ ಹೆಚ್ಚಳದ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕೆಲಸದ ಒತ್ತಡದಿಂದ ಮುಕ್ತಿ ಸಿಗುತ್ತದೆ. ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ. ಆರ್ಥಿಕವಾಗಿ ಆದಾಯವೂ ಕೂಡ ಹೆಚ್ಚಳವಾಗುತ್ತದೆ. ಇದು ವೃಷಭ ರಾಶಿಯವರಿಗೆ ಶನಿ ದೇವನಿಂದ ಸಿಗುತ್ತಿರೋ ಶುಭ ಯೋಗ ಫಲಗಳು ಎಂದೇ ಹೇಳಬಹುದು. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ, ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ನಿಮಗೆ ಮುಕ್ತಿ ಸಿಗಲಿದೆ. 7.5 ವರ್ಷದಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗಲಿದೆ. ಜೀವನದಲ್ಲಿ ಇನ್ನು ಮುಂದೆ ನಿಮಗೆ ಏಳಿಗೆಯ ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡೆಯುವಿರಿ. ಬ್ಯಾಂಕ್ ಸಾಲ ಸೌಲಭ್ಯ ಸಿಗುತ್ತದೆ. ಹೊಸ ಮನೆಗೆ ಹೋಗುತ್ತೀರಾ. ನೀವು ಕೊಟ್ಟ ಹಣ ವಾಪಸ್ ಬರುತ್ತದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತೀರಾ. ಮಕರ ರಾಶಿಯವರಿಗೆ ಮುಂದಿನ ವರ್ಷದಿಂದ ತುಂಬ ಅನುಕೂಲಕರವಾದ ಜೀವನವನ್ನು ನೀವು ನಡೆಸುತ್ತೀರಾ. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಶನಿಯ ಫಲವನ್ನು ನೀಡ್ತಾ ಇದ್ದೇನೆ, ಶುಭ ಫಲದಿಂದ ನಿಮಗೆ ಏನೆಲ್ಲ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಗೆಲುವಿನ ಮೇಲೆ ಗೆಲುವು ಅಂತಾನೆ ಹೇಳ್ಬೋದು. ಶನಿಯ ಸಂಚಾರ ಮೀನ ರಾಶಿಗೆ ಹೋಗುವುದರಿಂದ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ವೇತನ ಹೆಚ್ಚಾಗುತ್ತದೆ. ಬಡ್ತಿ ದೊರೆಯುವ ಹಾಗೆ ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತಿ ಸಿಗಲಿದೆ. ಇಲ್ಲಿಯವರೆಗೂ ಇದ್ದ ಆರ್ಥಿಕ ಸಮಸ್ಯೆಗಳು ದೂರಾಗುತ್ತದೆ. ಇನ್ನು ಮುಂದೆ ಯಾವುದೇ ರೀತಿಯ ಆರ್ಥಿಕ ಕಷ್ಟದಿಂದ ಮತ್ತೆ ಯಾವುದೇ ರೀತಿಯ ಸಂಕಟ ಸಮಸ್ಯೆಗಳಿಂದ ನೀವು ಬಳಲುವುದಿಲ್ಲ. ಹಾಗಾದರೆ ಮುಂದಿನ ಯಾವ ದಿನದಲ್ಲೂ ನೀವು ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸುವುದಿಲ್ಲ. ಇದು ತುಲಾರಾಶಿಯವರಿಗೆ ಶನಿಯ ಸಂಚಾರದಿಂದ ಸಿಗ್ತಾ ಇರೋ ಯೋಗ ಫಲ ಅಂತಲೇ ಹೇಳ್ಬೋದು. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ನೀಡ್ತಾ ಇದ್ದಾನೆ ಶನಿದೇವ ಅನ್ನೋದನ್ನ ಇಲ್ಲಿ ನೋಡೋಣ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆದಾಯ ಹೆಚ್ಚಾಗಲಿದೆ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಂತು ಹೋಗಿರುವ ಶುಭ ಕಾರ್ಯಗಳು ಮತ್ತೆ ಶುರುವಾಗುತ್ತವೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹೊಸ ಉದ್ಯೋಗ ಸಿಗುವ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗುವ ಸಾಧ್ಯತೆಗಳು ಇರುತ್ತದೆ. ಇದರಿಂದಾಗಿ ಶನಿಯು ನಿಮಗೆ ಹೆಚ್ಚಿನ ಶುಭ ಫಲವನ್ನು ನೀಡುತ್ತಿದ್ದಾನೆ ಎಂದೇ ಹೇಳಬಹುದು. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಶನಿ ದೇವನು ಆರ್ಥಿಕವಾಗಿ ಆದಾಯ ಮತ್ತು ಲಾಭವನ್ನು ಕೊಡ್ತಾ ಇದ್ದಾನೆ ಅಂತ ನೋಡೋದಾದರೆ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ
ಶನಿಯು ಅನಿರೀಕ್ಷಿತ ಶುಭ ಫಲಗಳನ್ನು ನೀಡುತ್ತಾನೆ. ನಂತರ ಹೆಚ್ಚಿನ ಪ್ರಯತ್ನ ಮಾಡುವ ಮೂಲಕ ನೀವು ಇನ್ನಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಧರ್ಮ, ಆಧ್ಯಾತ್ಮದ ಕಡೆ ಆಸಕ್ತಿ ತೋರುವ ಮೂಲಕ ಶಾಂತತೆ ಹೊಂದುವಿರಿ. ನಿಮ್ಮ ವೈಯಕ್ತಿಕ, ವೃತ್ತಿಪರ ಮತ್ತು ವ್ಯವಹಾರದ ಜೀವನ ಚೆನ್ನಾಗಿರುತ್ತದೆ. ಗುರು ಸಂಕ್ರಮಣವು ಮೇ ತಿಂಗಳ ಮೂಲಕ ಸುಧಾರಣೆ ಫಲಿತಾಂಶಗಳನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯಲಿದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ವೈವಾಹಿಕ ಜೀವನ ಅಥವಾ ಲವ್ ಲೈಫ್ನಲ್ಲಿ ಮೇ ತಿಂಗಳ ನಂತರ ಉತ್ತಮ ಬದಲಾವಣೆಯನ್ನು ನೀವು ಗಮನಿಸಬಹುದು. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಶನಿದೇವನು ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ನೋಡೋಣ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಶನಿಯ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಫಲವನ್ನು ನೀಡುತ್ತಾನೆ. ಗುರು ಸಂಕ್ರಮಣವು ಮೇ ಮಧ್ಯದಲ್ಲಿಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸುತ್ತದೆ. ಈ ವರ್ಷ ನಿಮ್ಮ ಎಲ್ಲ ವ್ಯವಹಾರಗಳಲ್ಲೂ ನೀವು ಯಶಸ್ಸನ್ನು ಸಾಧಿಸುವಿರಿ. ಅದೇ ರೀತಿ ದೀರ್ಘಾವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅಗತ್ಯವಿರುತ್ತದೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮವಾಗಿರುತ್ತದೆ. ಸಂಬಂಧಗಳನ್ನು ಪ್ರೀತಿ ವಿಶ್ವಾಸದಿಂದ ಬಂದಿಗೊಳಿಸುವುದು ಮುಖ್ಯವಾಗಿರುತ್ತದೆ. ಇದು ಶನಿ ದೇವನು ಮೇಷರಾಶಿಯವರಿಗೆ ನೀಡ್ತಾ ಇರೋ ಯೋಗ ಫಲ ಎಂದೇ ಹೇಳಬಹುದು. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ನೀಡ್ತಾ ಇದ್ದಾನೆ ಶನಿದೇವ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲ ನೀಡ್ತಾ ಇದ್ದಾನೆ ಅಂತ ನೋಡೋದಾದರೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶನಿಯ ಸಂಕ್ರಮಣದಿಂದ ನಿಮಗೆ ಫಲಿತಾಂಶಗಳು ಸಾಮಾನ್ಯವಾಗಿರುತ್ತದೆ. ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸವಾಲುಗಳು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು. ವರ್ಗಾವಣೆ ಅಥವಾ ಉದ್ಯೋಗದ ಬದಲಾವಣೆಯ ಸಂಭವವಿರುತ್ತದೆ. ಅದರಿಂದ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಎಚ್ಚರವಾಗಿರುವುದು ಉತ್ತಮ. ಮೇ ತಿಂಗಳ ನಂತರ ನಿಮಗೆ ಎಲ್ಲವೂ ಉತ್ತಮವಾದ ದಿನವಾಗಿರುತ್ತದೆ. ಹಾಗೆ ಶುಭ ಕಾರ್ಯಗಳು ಜರುಗಲಿದೆ. ಹಾಗಾದರೆ ಮುಂದಿನ ಯಾವ ರಾಶಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ, ಮುಂದೆ ಯಾವ ಅದೃಷ್ಟ ಯಾವ ರಾಶಿಯವರಿಗೆ ಸಿಗ್ತಾ ಇದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ರಾಶಿ ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ತಿಳಿಸ್ಕೊಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.